ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಎಷ್ಟೊಂದು ವೀಡಿಯೋಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದೇ ಆಗ್ತಲ್ಲ. ಸೊ ಈ ವ್ಲಾಗು ಏನಂತ ಅಂದರೆ, ನಮ್ಮ ಅಕ್ಕ ಮದುವೆಗೆ ಜಸ್ಟ್ 10 ಡೇಸ್ ಇದೆ ಅಷ್ಟೇ. ಸೊ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾಳೆನೇ ಬನ್ನಿ ಅಂತಿದ್ದಾರೆ ನಮ್ಮಮ್ಮ. ಸೊ ನಾವು ಮಂಡೇ ಹೋಗೋದಾ ಇಲ್ಲ ಸಂಡೇ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಇವಾಗ ಮದುವೆಗೆ ಏನೇನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ. ಎಷ್ಟು ಚಳಿ ಇದೆ ಅಂದರೆ ಬೆಂಗಳೂರಲ್ಲಿ, ಅಪ್ಪ ಸ್ವಾಮಿ. ಇವಾಗ ಟೈಮು ಎಷ್ಟು 2 ಗಂಟೆ ಆಗ್ತಾಯಿದೆ ಗಾಯ್ಸ್. ಇನ್ನೂ ಬೆಳಗ್ಗೆ 6 ಗಂಟೆ 7 ಗಂಟೆ ಥರ ಇದೆ ವೆದರು. ಎಷ್ಟು ಚಳಿ ಅಂದರೆ ಅಷ್ಟು ಚಳಿ ಇದೆ. ಫುಲ್ ಮೇಲೆ ಇದ್ದೀವಲ್ಲ, ಸೆಕೆಂಡ್ ಫ್ಲೋರಲ್ಲಿ ಗಾಳಿ ತಣ್ಣಗೆ ಬರ್ತಿರುತ್ತೆ. ಯಪ್ಪ, ಅದರಿಂದ ನನಗೆ ಜ್ವರ, ನೆಗಡಿ, ಕೆಮ್ಮು ಎಲ್ಲ ಒಂದೇ ಸರ್ತಿ ಬಂದುಬಿಟ್ಟಿದ್ದೇವೆ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರದ್ದು ಜರ್ಕಿನ್ ಹಾಕ್ಕೊಂಡಿದ್ದೀನಿ. ಅದು ತುಂಬ ಬೆಚ್ಚಗಿರುತ್ತೆ, ಅದು ಹಾಕು ಅಂತ ಹೇಳಿದರು. ಸೊ ಅದಕ್ಕೆ ಅವ್ರದ್ದು ಜರ್ಕಿನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೆಚ್ಚಗಿದೆ. ಸೊ ಬನ್ನಿ ತೋರಿಸ್ತೀನಿ ಬ್ಯಾಗ್ ಪ್ಯಾಕ್ ಮಾಡೋದನ್ನು. ಅದು ಮುಟ್ಟಬೇಡವಾ, ಬಿದೋಗುತ್ತೆ ಫೋನು. ಇವಳು ಮಲಗಿದಾಳೆ ಅಂತ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ನಾನು ಮಾತಾಡ್ತಾ ಇದ್ನಲ್ವ, ಸೊ ಎದ್ದುಬಿಟ್ಲು. ಏನು ಮಾಡೋಕ್ಕಾಗಲ್ಲ, ಇವಾಗ ಇವಳನ್ನ ಇಟ್ಕೊಂಡೇ ವ್ಲಾಗ್ ಮಾಡಬೇಕು. ನೋಡಿ ಏನೇನು ಕಿತ್ಕೊಂಡಿದ್ದೀನಿ. ರಾಣಿ ಮುಖರ್ಜಿ. ಹಾಂ ಸರಿ, ನಿನ್ನ ಬಟ್ಟೆ ಎಲ್ಲ ತೋರಿಸ್ತೀನಿ ಸ್ವಲ್ಪ. ಹಾಯ್ ಮೇಡ, ಹಾಯ್ ಮೇಡ, ಸೇ ಹಾಯ್. ಹಾಯ್ 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 ಮೇಡ, ಹಾಯ್ ಮೇಡ, ಹಾಯ್ ಮೇಡ ಗುಂಡು. ಹೇ ಕುತ್ಕೊಂಬ, ಇಲ್ಲಿ ಕುತ್ಕೊ, ನನ್ನ ಜೊತೆ ಕುತ್ಕೊ, ಹೇಳಿ ಕುತ್ಕೊ. ನಾನು ಆವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ಅನ್ನಿಸ್ತೈತಿ ಇವಾಗ. ಓ, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದರೆ, ನನ್ನ ಚಿನ್ನಮ್ಮನ ಬಟ್ಟೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಮಗಳಿಗೆ ಇವಾಗ ಇದೆಲ್ಲ ಹಾಕಲ್ಲ. ಸೊ ಜಸ್ಟ್ ಅಲ್ಲಿ ಹೋದ್ಮೇಲೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಸೊ ಇದು ತಗೊಂಡಿದ್ದೀನಿ. ತುಂಬ ಸಾಫ್ಟ್ ಆಗಿದೆ. ನನ್ನ ಮಗಳಿಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು. ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಇದು ಒಂದು ಜೊತೆ. ನೆಕ್ಸ್ಟ್ ಇದು ನಾನು ಅರಿಶಿನ ಶಾಸ್ತ್ರಕ್ಕೆ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಇದೆ. ಅದು ಲೆಹಂಗಾ, ಇದು ಮೇಲೆ ಇದು ಯೆಲ್ಲೋ ಕಲರ್ ಇದೆ. ಸೊ ನಮ್ಮ ಅಕ್ಕದು ಅರಿಶಿನ ಶಾಸ್ತ್ರ ಇರುತ್ತಲ್ವ, ಸೊ ಆವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು. ಇದು ನಮ್ಮ ಅಕ್ಕ ಕೊಡಿಸಿದ್ದು, ನಮ್ಮ 2ನೇ ಅಕ್ಕ. ಸೊ ನೆಕ್ಸ್ಟ್ ಇದು ಇವಳು ಬರ್ಡೇಗೆ ಬಂದಿರೋದು. ಸೊ ಇದು ಸುಮ್ಮನೆ ಜಸ್ಟ್ ಯಾವಾಗಾದರೂ, ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ, ಒಂದು ಮದುವೆ ಅಂದರೆ ಒಂದು ಮದುವೆಯಲ್ಲಿ ಎಷ್ಟೊಂದು ಬೇಕಾದರೂ ಫಂಕ್ಷನ್ಗಳಿರ್ತಾವಲ್ವ. ಸೊ ಅದಕ್ಕೆ ಇದು ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಸುಮ್ಮನೆ ಇರು ಗುಂಡು, ಪ್ಲೀಸ್ ಗುಂಡು, ಮುಟ್ಟಬಾರ್ದು, ಬಿದ್ದೋಗುತ್ತೆ. ಇದು ನೋಡು, ಚೆನ್ನಾಗಿದೆಯಲ್ಲ, ತೊಗೊಳ್ಳ ಬೇಡವಾ ಹೇಳು? ಬೇಕಾ ಬೇಡ ನಿಂಗೆ? ಬೇಕಾ? ಸರಿ ಇಟ್ಕೊ. ನೆಕ್ಸ್ಟ್ ಮದುವೆ. ಸೊ ಇದನ್ನು ನಾನು ಆನ್ಲೈನ್ ಆರ್ಡ್ರೇ ಮಾಡಿರೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಮದುವೆಗೆ ಹಾಕ್ತೀನಿ ಇವಳಿಗೆ. ತುಂಬ ಕ್ಯೂಟಾಗಿದೆ, ನನಗಂತೂ ಸಖತ್ ಇಷ್ಟ ಆಗಿದೆ. ಸೊ ಈ ಥರ ಬಂದಿರೋದು ನೋಡಿ ನಾನು, ಅಯ್ಯೋ ಪೀಸ್ ಕೊಟ್ಬಿಟ್ಟಿದ್ದಾರೇನೋ. ಗುಂಡು ಕೂತ್ಕೊ ಇಲ್ಲಿ. ಇದೆಲ್ಲ ತಗೋ, ಇದು ತಗೋ, ಇದು ತಗೋ, ಇದು ತಗೋ, ಇದು ತಗೋ. ಸೊ ನಾನು ಮದುವೆಗೆ ಹಾಕೋಕ್ಕಂತ ಆನ್ಲೈನಲ್ಲಿ ತೊಗೊಂಡಿದ್ದು. ನಾನು ಈ ಥರ ಬಂದಿರೋ, ಅಯ್ಯೋ ಪೀಸ್ ಕೊಟ್ಟಿದ್ದಾರೇನೋ, ಮತ್ತೆ ಸ್ಟಿಚ್ ಮಾಡಿಸ್ಬೇಕಾ ಅಂತ ನಾನು ಆ ಥರ ಅಂದ್ಕೊಂಡೆ. ಸೊ ಓಪನ್ ಮಾಡಿ ನೋಡಿದ ತಕ್ಷಣ ನಾನಂತೂ ಫುಲ್ ಶಾಕೇ ಆಗೋದೆ. ಅಷ್ಟು ಸಕ್ಕತ್ತಾಗಿ ಬಂದಿದೆ. ನನಗಂತೂ ಆನ್ಲೈನಲ್ಲಿ ತೊಗೊಂಡಿದ್ದೆ ಒಳ್ಳೇದಾಯ್ತು ಅಂತ ಅನ್ನಿಸ್ತು. ಸೊ ಅಷ್ಟು ಸಕ್ಕತ್ತಾಗಿ ಬಂದಿದೆ. ಸೊ ಇದು ಟಾಪು ಚೆನ್ನಾಗಿ ಬಂದಿದೆ. ಸರಿ ಸುಮ್ಮನಿರು. ಸೇ ಹಾಯ್. ಹಾಯ್. ಸರಿ ಕುತ್ಕೊ ಇಲ್ಲಿ. ಇವ್ಳು ಎದ್ರೆ ನನಗೆ ವಿಡಿಯೋ ಮಾಡೋದೇ ಕಷ್ಟ. ಸೊ
ಸೊ ನೋಡಿ ಇದು ಲೆಹಂಗ ಅವಳದು ಈ ಥರ ಇದೆ. ಹೆಂಗೆ ಕಾಣಿಸ್ತೀವಿ ನಂಗಂತೂ ಗೊತ್ತಿಲ್ಲ, ನಿಮಗೆ ನನಗಂತೂ ಡೈರೆಕ್ಟಾಗಂತೂ ಸಖತ್ತಾಗಿದೆ ನೋಡಿ. ಬ್ಯಾಕ್ ಸೈಡ್ ಏನು ಇಟ್ಕೊಟ್ಟಿಲ್ಲ, ಬ್ಯಾಕ್ ಸೈಡ್ ಜಸ್ಟ್ ಈ ಥರ ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ ಹಿಂಗಿದೆ ಗೋಲ್ಡ್ ಈಗ ನಿಂದೆ ಕಣಮ್ಮ, ನಿಂದೆ ತೋರಿಸ್ತಾ ಇದ್ದೀನಿ, ತಗೋ. ಸೊ ಇದು ಮೇಲೆದು ಸುಮ್ಮನೆ ಇರ್ಕೊಂಡು ನೋಡಿ ವರ್ಕ್ ಸಖತ್ತಂದರೆ ಸಖತ್ತಾಗಿ ಬಂದಿದೆ. ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಮತ್ತು ನನಗೆ ಸ್ವಲ್ಪ ಡೌಟ್ ಇತ್ತು, ಏನಂದರೆ ಗುಡಿ ಸುಮ್ಮನಿರ್ಕೊಂಡು ಸೌಂಡ್ ಮಾಡಬೇಡ, ಸ್ವಲ್ಪ ಡೌಟ್ ಇತ್ತು. ಏನಂದರೆ ಗ್ರೀನ್ ಕಲರ್ ಇವಳಿಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅನ್ನೋ ಥರ ಇತ್ತು ಮೈಂಡ್ಸೆಟ್ಟು. ಸೊ ಹಾಕಿದ್ಮೇಲಂತೂ ಬೊಂಬಟ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳಂತೂ. ಅವಳಿಗೆ ಸ್ಲೀವ್ಲೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯಾವುದೇ ಬಟ್ಟೆ ಆದರೂ ಸ್ಲೀವ್ಲೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಸ್ಲೀವ್ಲೆಸ್ಸೇ ತಗೊಂಡೆ. ಬ್ಯಾಕ್ ಸೈಡ್ ಏನಿಲ್ಲ, ಜಸ್ಟ್ ಈ ಥರ ಇದೆ ಅಷ್ಟೇ. ಫ್ರಂಟ್ ಹಿಂಗಿದೆ, ತುಂಬ ಚೆನ್ನಾಗಿದೆ. ಹೇ ಯಾರು ನಿಮ್ಮ ಇದು? ಹೇ ಪಾಪಾ, ಇದು ಮದುವೆಗೆ. ಸುಮ್ಮನೆ ಇರುಗೊಂಡು ಬಿದ್ದೋಗುತ್ತ ಫೋನು. ಹಲೋ ಹಲೋ ಪಾಪ, ಇದೆಲ್ಲ ಬೇಡವಾ ನಿಮಗೆ? ಇದೆಲ್ಲ ಬೇಡ. ಸೊ ನೆಕ್ಸ್ಟ್ ಇದು ಇಷ್ಟು ನನ್ನ ಮಗಳದ್ದು ಔಟ್ಫಿಟ್ಟು. ಸೊ ಇಷ್ಟು. ಮತ್ತು ನೆಕ್ಸ್ಟ್ ನಂದು ನೋಡಬೇಕಂದ್ರೆ ನಂದು ತೋರಿಸಿಲ್ಲ ಅನ್ಕೊತೀನಿ ಯಾವುದು ವಿಡಿಯೋಲ್ಲಿ. ಯಾವುದು ಆ ವ್ಲಾಗಲ್ಲಿ ತೋರಿಸಿದ್ದೀನಿ, ನಂದು ಇನ್ಸ್ಟಾಗ್ರಾಮಲ್ಲಿದೆ ಆ ವ್ಲಾಗು, ಅದರಲ್ಲಿ ತೋರಿಸಿದ್ದೀನಿ ನನ್ನ ಸೀರೆ ಅಷ್ಟೇ. ಸೊ ಇದು ನನ್ನ ಸೀರೆ. ಸೊ ಮದುವೆ ಹುಡುಗಿ ಥರ ಇದೆ ಸೀರೆ ನಂದು ನೋಡಿ, ಫುಲ್ ಮಸ್ತಾಗಿದೆ. ಸೊ ಮದುವೆ ಹುಡುಗಿಗೆ ಈ ಥರ ಸಿಕ್ಕಿಲ್ಲ, ಹುಡುಕ್ತಾ ಸೀರೆ ಮೇಲೆ ಸೀರೆ ಚೇಂಜ್ ಮಾಡ್ತಾನೆ ಇದ್ದಾರೆ ನಮ್ಮ ಅಕ್ಕ. ಸೊ ನಾನು ನೋಡಿ ಮದುವೆ ಹುಡುಗಿ ಥರನೇ ತಗೊಂಡಿದ್ದೀನಿ. ಸೊ ಇದು ನಂದು ಮದುವೆ ಸೀರೆ. ಸೊ ಇದು ನಾನು ತಗೊಂಡಿರೋದು ಮದುವೆ ಸೀರೆ. ಸೊ ಇನ್ನು ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ, ಏನೂ ಇಲ್ಲ. ಸೊ ಇದ್ರದ್ದು ಪ್ಲೇನ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ಲೇನೇ ಇರಬಹುದು. ಸೊ ಪ್ಲೇನ್ ಬ್ಲೌಸು. ಸೊ ನಾನೇನು ಅಂದ್ಕೊಂಡಿದ್ದೀನಿ, ಇದೇ ಕಲರು ನಾನು ಆರ್ಡ್ರ್ ಮಾಡಿಬಿಟ್ಟು ವರ್ಕ್ ಮಾಡಿರ್ತಾರಲ್ವ ಬ್ಲೌಸು, ಅದನ್ನು ತೊಗೊಂಡ್ಬಿಟ್ಟು ನನ್ನ ಸೈಜ್ಗೆ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಆರ್ಡ್ರ್ ಮಾಡಿದ್ದೀನಿ, ಬರ್ತಾನೇ ಇಲ್ಲ ಗಾಯ್ಸ್, ಏನಕ್ಕೋ ಗೊತ್ತಿಲ್ಲ. ಬರ್ತಾನೆ ಇಲ್ಲ, 2 ಸರ್ತಿ ಕ್ಯಾನ್ಸಲ್ ಆಗೋಗಿದೆ, ಮತ್ತೆ ಆರ್ಡ್ರ್ ಮಾಡಿದ್ದೀನಿ. ಸೊ ಇವಾಗ ಊರಲ್ಲೇ ಅಡ್ರೆಸ್ ಹಾಕಿದ್ದೀನಿ. ಸೊ ಇವಾಗ ಊರಲ್ಲೇ ಬರುತ್ತೆ. ಸೊ ಅಲ್ಲೇ ತೊಗೊಂಡು ಅಲ್ಲಿ ನಮ್ಮ ಊರಲ್ಲಿ ಒಬ್ಬರು ಟೈಲರ್ ಆಂಟಿ ಇದ್ದಾರೆ. ಸೊ ಅವ್ರ ಹತ್ರನೇ ಹೊಲಿಸ್ಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಎಲ್ಲ ವರ್ಕ್ ಆಗಿರೋದೇ ಬರುತ್ತಲ್ವ, ಜಸ್ಟ್ ನನ್ನ ಸೈಜ್ಗೆ ಸ್ಟಿಚ್ ಮಾಡಬೇಕು. ಹಂಗಾಗಿ ಅಲ್ಲೇ ಸ್ಟಿಚ್ ಮಾಡಿಸ್ಬಿಡ್ತೀನಿ. ಸೊ ಈ ಸೈಡೆ ಹಂಗೆ ಎತ್ಕೊಂಡು ಹೋಗ್ಬಿಡ್ತೀನಿ, ಏನು ಮಾಡಿಸೋದಿಲ್ಲ. ನೆಕ್ಸ್ಟು ಇದು ಏನಪ್ಪ ಅಂದರೆ, ಇದು ಏನು ಡ್ರೆಸ್ ಇಲ್ಲ ಏನಿಲ್ಲ, ಇದು ನನ್ನ ಅಕ್ಕದು ವೇಲ್. ಸೊ ಅವಳದು ಸುಮ್ಮನೆ ಇರುಗೊಂಡು ಕುತ್ಕೋ, ಬಾ ಇಲ್ಲಿ ಬಾ. ಸೊ ಅವಳು ನಾವು ಸೀರೆ ತಗೊಂಡಿದ್ವಲ್ಲ ಆ ವ್ಲಾಗಲ್ಲಿದೆ ಅವಳದು ಸೀರೆ. ಮತ್ತೆ ಹೋಗ್ಬಿಟ್ಟು ನಾನು ಚೇಂಜ್ ಮಾಡಿಸಿದ್ದಾಯಿತು. ಸೊ ಹಂಗಾಗಿ ಬೇರೆ ಸೀರೆ ತೊಗೊಂಡಿದ್ದೀವಿ ಇವಾಗ. ಸೊ ಇದು ಲೆಹಂಗಾ ಮತ್ತು ಬ್ಲೌಸು ಸ್ಟಿಚ್ ಮಾಡಿಸ್ತಾ ಇದ್ದಾಳೆ ಹೊಸ ಸೀರೆ ತೊಗೊಂಡು. ಸೊ ಅದ್ರ ಮೇಲೆ ವೇಲ್ ಬೇಕಲ್ವಾ ದಾವಣಿ. ಸೊ ಇದನ್ನು ತೊಗೊಂಡಿದ್ವಿ. ಫುಲ್ ವರ್ಕ್ ಇದೆ, ಇದು ಅಂತೂ ಫುಲ್ ವರ್ಕು ನೆಟ್ಟೈತು. ಓಪನ್ ಮಾಡಿ ತೋರಿಸ್ಬೇಕು ಅಂದರೆ ಫುಲ್ ಸ್ಟೋನ್ಗಳೆಲ್ಲ ಉದ್ರೋಗ್ತಾ ಇದೆ. ಸೊ ಇವಾಗಲೇ ಉದುರ್ಸೋದು ಬೇಡ, ಮದುವೆವರೆಗೂ ಇರಲಿ, ಬೇಕಂದರೆ ಮದುವೆ ಆದಮೇಲೆ ಉದ್ರೋದ್ರೆ ಪರವಾಗಿಲ್ಲ ಅಂತ ಅದಕ್ಕೆ ಈ ಥರ ಕವರಲ್ಲಿ ಹೆಂಗಿದೆಯೋ ಹಂಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಸೊ ಫುಲ್ ಹೆವಿ ವರ್ಕ್ ಇರೋದು ನೋಡಿ ಹೆಂಗಿದೆ. ಬ್ಲೌಸ್ ಅಲ್ಲ, ಇದು ವೇಲು.
ನೋಡಿ ಹೆಂಗಿದೆ. ಸೊ ಇದೆಲ್ಲ ಮುಂದೆ ಒಂದು ದಿವಸ ಯಾವತ್ತಾದ್ರೂ ವಿಡಿಯೋ ಓಪನ್ ಮಾಡಿಬಿಟ್ಟು ನೋಡಿದಾಗ ಸೊ ನಮ್ಮ ಅಕ್ಕ ಮದುವೆಗೆ ಈ ಥರ ಎಲ್ಲ ಇದು ಮಾಡಿದ್ವಲ್ಲ ಅಂತ ಒಂದು ಮೆಮೊರಿ ಇರುತ್ತಲ್ವ. ಸೊ ಅದಕ್ಕೆ ನನಗೆ ವಿಡಿಯೋ ಮಾಡಿ ಹಾಕೋಣ, ವ್ಲಾಗ್ ಮಾಡಿ ಹಾಕೋಣ, ಹೆಂಗೂ ನೆನಪು ಇರುತ್ತೆ. ಸೊ ಬೇರೆಯವರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ಫುಲ್ ವರ್ಕ್ ಇದೆ ಇದೆಲ್ಲ. ಇದು ವೇಲು ಫುಲ್ ವರ್ಕ್ ಇರೋದು ವೇಲಿದು. ಸೊ ಅವರು ಸ್ಟಿಚ್ ಮಾಡಿದಾರಂತೆ. ಸೊ ನೆನ್ನೆನೇ ಕೊಡ್ತೀನಿ ಅಂದರು. ಸೊ ಇವತ್ತು ಹೋಗಿ ತಗೊಂಡು ಮಾಡಬೇಕು. ಸೊ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಸೊ ಇದು ನಂದು ಸಾರಿ ಡಾಬು. ಸೊ ಇದು ನಂದು ಸೀಮಂತಕ್ಕೆ ಇಸ್ಕೊಟ್ಟಿರೋದು. ನನ್ನ ಮಗಳು ಹೊಟ್ಟೆಯಲ್ಲಿದ್ದಾಗ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ, ಆವಾಗ ಸ್ಕ್ಯಾನಿಂಗ್ ಅಂತ. ಸೊ ಆವಾಗ ಅಲ್ಲಿ ರೋಡ್ ಮೇಲೆ ಇತ್ತು, ನನಗೆ ಇಷ್ಟ ಆಯಿತು ಅಂತ. ಇದು ಕೂಡ ನನ್ನ ಅಕ್ಕನೇ ಇಸ್ಕೊಟ್ಟಿರೋದು. ಸೊ ಇದು ನಮ್ಮ ಅಕ್ಕನೇ ಈಸ್ಕೊಟ್ಟಿರೋದು. ಸೊ ಇದನ್ನ ಹಾಕೊತೀನಿ. ಸೊ ನಾನು ಹಾಕೊಂಡು ರೀಲ್ಸ್ ಮಾಡಿದ್ನಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ಪೀಸಸ್ ಉಳಿದಿತ್ತು. ಸೊ ಸ್ವಲ್ಪ ಬಟ್ಟೆ ಉಳಿದಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಮತ್ತು ನಮ್ಮ ಅಕ್ಕ ಮಗಳಿಗೆ ಸ್ಟಿಚ್ ಮಾಡಿ ಅಂದಿದ್ದೆ. ಆಂಟಿ ಎಷ್ಟು ಕ್ಯೂಟಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ. ಇದು ಲೆಹಂಗಾ ಮತ್ತು ನೋಡಿ ಇದು ಬಳೆ ಶಾಸ್ತ್ರ ದಿವಸ ಹಾಕ್ತೀನಿ ನನ್ನ ಮಗಳಿಗೆ. ಬಳೆ ಶಾಸ್ತ್ರ ದಿವಸ ಇದು ಹಾಕ್ತೀನಿ. ಸೊ ನಮ್ಮ ಅಕ್ಕ ಹೇಳಿದಾಳೆ, ನೀನು ಅದನ್ನು ತೊಗೊಂಡು ಬಾ, ನಾನು ತೊಗೊಂಡು ಬರ್ತೀನಿ, ಇಬ್ಬರು ಅದನ್ನೇ ಹಾಕೋಣ ಅವ್ರಿಗೆ ಅಂತ ಹೇಳಿದಾಳೆ. ಸೊ ಅದಕ್ಕೆ ಇದು ಒಂದು ತಗೊತಾ ಇದ್ದೀನಿ. ಗುಂಡುಮ್ಮ. ಸೊ ನೆಕ್ಸ್ಟ್ ಇದು. ಸೊ ಇದು ಕೂಡ ನಾವು ಆನ್ಲೈನಲ್ಲೇ ತೊಗೊಂಡಿರೋದು, ಅಮೆಝಾನಲ್ಲಿ. ಸೊ ಸಖತ್ ಅಂದರೆ ಸಖತ್ತಾಗಿದೆ ಗಾಯ್ಸ್. ಇದ್ರ ವಾಲೆ ಅಂತೂ ಇನ್ನೂ ಸಖತ್ತಾಗಿದೆ. ಇದ್ರ ವಾಲೆಗಳೆಲ್ಲ ಎಲ್ಲೋಯ್ತು ಏನೋ ಗೊತ್ತಿಲ್ಲ. ನೋಡಿ ಎಷ್ಟು ಸಖತ್ತಾಗಿದೆ. ಸಖತ್ತಾಗಿದೆ. ಸೊ ಇದು ನಮ್ಮ ಅಕ್ಕ ಹಾಕೊತಾಳಂತೆ, ನಮ್ಮ 3ನೇ ಅಕ್ಕ. ಅವಳು ಹಾಕೊತಾಳಂತೆ. ಅವಳಿಗೆ ಈ ಥರ ಸಿಂಪಲ್ ಆಗಿರೋದಂದರೆ ಅವಳಿಗೆ ತುಂಬ ಇಷ್ಟ. ಅವಳು ತುಂಬ ಸಿಂಪಲ್ಲಾಗಿ ಇಷ್ಟಪಡ್ತಾಳೆ. ಸೊ ಈ ಥರ ಎಲ್ಲ ಗಿಜಿ ಜಾತ್ರೆ ಥರ ಎಲ್ಲ ಅವಳು ಇಷ್ಟಪಡಲ್ಲ. ಸೊ ಇದು ಅವಳು ಹೇಳ್ತಿದ್ದಾಳೆ ಜಸ್ಟ್ ನಾನು ಇದನ್ನು ಒಂದನ್ನೇ ಹಾಕೊತೀನಿ ಸಾಕು ಅಂತ. ಸೊ ನಾವು ಇನ್ನೂ ಒಂದು ಹಾಕೋ ಕೆಳಗಡೆ ಅಂತ ಇದ್ದೀವಿ. ಬೇಡ ನಂಗೆ ಇದು ಒಂದೇ ಸಾಕು ಅಂತೀವಿ. ಸೊ ಇನ್ನು ಅವಾಗ ನೋಡೋಣ ಏನಾಗುತ್ತೆ ಅಂತ. ಸೊ ಇದನ್ನು ನಾವು ಆನ್ಲೈನಲ್ಲೇ ತೊಗೊಂಡಿರೋದು. ಸಖತ್ತಾಗಿದೆ. ಇದ್ರ ಜುಮ್ಕಿ ಅಂತೂ ಇನ್ನೂ ಸಖತ್ತಾಗಿದೆ. ನನ್ನ ಮಗಳು ಎಲ್ಲಿ ಬಿಸಾಕಿದಳು ಗೊತ್ತಿಲ್ಲ. ಸೊ ಸೊ ಇದು ಕೂಡ ನಾವು ಆನ್ಲೈನಲ್ಲೇ ತೊಗೊಂಡಿರೋದು. ಇದು ಮದುವೆ ಹುಡುಗಿದು. ಸೊ ಇದು ಮದುವೆ ಹುಡುಗಿದು. ಸೊ ಅವಳು ಹೋಗ್ಬಿಟ್ಟಿದ್ದು ಆಲ್ರೆಡಿ, ಆರ್ಡ್ರ್ ಮಾಡಿಬಿಟ್ಟು ಹೋಗಿದ್ವಿ. ಸೊ ಇದು ಬಂದಿತ್ತು ಮನೆ ಹತ್ರ, ನಾವು ತೊಗೊಂಡಿದ್ವಿ. ಸೊ ಇದು ನಮ್ಮ ಕಡೆ ಯಾವ ಥರ ಇದು ಮಾಡ್ತಾರೆ ಅಂದರೆ, ಸೊ ಮದುವೆ ವ್ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ ಇದು ಆವಾಗ ಹಾಕ್ಕೊಳ್ಳೋಕ್ಕೆ ತೊಗೊಂಡಿರೋದು. ಸೊ ಇದು ಹಾಕ್ಕೊಳ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಸೊ ಹಾಕ್ಕೊಳಕ್ಕಂತ ತೊಗೊಂಡಿರೋದು. ಸೊ ಮೇಕಪ್ ಅವರು ಮತ್ತು ಜ್ಯುವೆಲರೀಸ್ ಅವ್ರಿಗೆಲ್ಲ ಹೇಳಿದಾರಂತೆ. ಸೊ ಅವರೇ ಎಲ್ಲ ತೊಗೊಂಡು ಬರ್ತಾರಲ್ವ. ಇದೇನಕ್ಕೆ ಅಂದರೆ ಗೊತ್ತಿಲ್ಲ. ಅವಳು ಬೇಕು ಅಂತ ತೊಗೊಂಡ್ಳು, ಅವಳಿಗೆ ಬೇಕು ಅಂತ ತೊಗೊಂಡ್ಳು. ಯಾವಾಗ ಹಾಕ್ಕೊತಾಳಂತ ಗೊತ್ತಿಲ್ಲ. ಸೊ ಒಂದು ಪೂಜೆ ಇರುತ್ತೆ. ಸೊ ಆ ಪೂಜೆ ಟೈಮಲ್ಲಿ ಹಾಕ್ಕೊಳ್ತಾಳೆ ಅಂತ ನಾನು ಅಂದ್ಕೊಂಡೆ. ನೋಡಿ 3 ಇದೆ, 3 ಪೀಸಸ್. ಒಂದು ಸರಿಗೆ 3 ಜಾಯಿಂಟ್ ಆಗಿದೆ ಈ ಥರ ನೋಡಿ. ಸೊ ತುಂಬ ಚೆನ್ನಾಗಿದೆ ಇದು. ಮತ್ತು ವಾಲೆ ಇನ್ನೂ ಚೆನ್ನಾಗಿದೆ ನೋಡಿ. ವಾಲೆ ಇಷ್ಟ ಆಯ್ತು. ವಾಲೆ ತುಂಬ ಚೆನ್ನಾಗಿದೆ. ಸೊ ಗ್ರೀನ್ ಕಲರ್ ಈ ಥರ ಸ್ಟೋನ್ ಇರೋದೊಂದು ಬಿಂದಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲೇ ತೊಗೊತೀನಿ ಅಂತ ಹೇಳಿದರೆ, ನಾನು ಬಿಂದಿ ಬಂದಿಲ್ಲ, ಜಸ್ಟ್ ಇಷ್ಟೇ ಬಂದಿದ್ದು ಅಂತ ಹೇಳಿದ್ದೀನಿ. ಅಲ್ಲೇ ತೊಗೊಂಡ್ರೆ ಆಯ್ತು ಅಂದಿದ್ದಾರೆ. ಸೊ ನೆಕ್ಸ್ಟ್ ಇದು ಬಂದು, ಸೊ ನಂದು ಸರ ನಕ್ಲೆಸು ಅದೆಲ್ಲ
ನಮ್ಮ ಅಕ್ಕ ತೊಗೊಂಡು ಹೋಗ್ಬಿಟ್ಟಿದ್ದಾಳೆ. ಸೊ ನಾವು ಕೆ ಆರ್ ಪುರಮ್ಗೆ ಹೋಗಿದ್ವಲ್ಲ ಸೀರೆ ಅದೆಲ್ಲ ತೊಗೊಳಕ್ಕಂತ. ಸೊ ಆವಾಗ ನಾನು ತೊಗೊಂಡಿದ್ದೆ. ಜಸ್ಟ್ ಮಣಿದು ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಮಣಿದು ಕೆಳಗಡೆ ದೊಡ್ಡ ಡಾಲರ್ ಬರುತ್ತಲ್ಲ, ಅದು ಒಂದು ತೊಗೊಂಡಿದ್ದೀನಿ ಅಷ್ಟೇ. ನಾನು ಜಸ್ಟ್ ಅದು ಒಂದು ಹಾಕ್ಕೊಂಡ್ರೆ ಸಾಕು, ಹಂಗೆ ತಾಳಿ ಚೈನ್ ಎಲ್ಲ ಇರುತ್ತಲ್ವ, ಸುಮ್ಮನೆ ಏನೋ ಗಿಜ್ಜಿ ಅಂತ ನಾನು ಆ ಥರ ಅಂದ್ಕೊಂಡು ತೊಗೊಂಡಿದ್ದೀನಿ. ಸೊ ಅವರು ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ, ಅದಕ್ಕೆ ನಾನು ಫೋಟೋಶೂಟ್ಗೆ ಹಾಕ್ಕೊತೀನಿ ಇದನ್ನು ಅಂತ ನಮ್ಮ ಅಕ್ಕ ತೊಗೊಂಡೋಗಿದ್ದಾಳೆ. ಪರವಾಗಿಲ್ಲ ಅಂತ ಕೊಟ್ಟಿದ್ದೀನಿ. ನಮ್ಮ ಅಕ್ಕ ಹೇಳ್ತಿದ್ದಾಳೆ ಅದು ತುಂಬ ಸಿಂಪಲ್ ಆಗುತ್ತೆ. ಸೊ ಅವಳು ಎಂಗೇಜ್ಮೆಂಟ್ಗೆ ತೊಗೊಂಡಿದ್ದಾಳಲ್ಲ ಅದನ್ನು ಹಾಕ್ಕೊಳ್ಳಲ್ಲ ಏನೂ ಇಲ್ಲ ಯಾರು, ಸೊ ನೀನು ಅದನ್ನು ಹಾಕೋ ಅಂತಿದ್ದಾಳೆ. ಅದು ಎಂಗೇಜ್ಮೆಂಟ್ ತೊಗೊಂಡ್ರೆ ತುಂಬ ಗ್ರ್ಯಾಂಡಾಗಿದೆ. ಸೊ ಸೀರೆ ಎಲ್ಲ ಹಾಕ್ಕೊಂಡು ಅದು ಹಾಕ್ಕೊಂಡು ನೋಡ್ತೀನಿ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ಇದಾಗುತ್ತೆ ಅದು ಹಾಕ್ಕೊತೀನಿ ಅಷ್ಟೇ. ಸೊ ಈ ತಿಂಗಳಲ್ಲಿ ನಮ್ಮ ಅಕ್ಕ ಮತ್ತು ನಾನು ಇಟ್ಕೊಂಡು ಇದಕ್ಕಿದ್ರೆ 2ನೇ ಸರ್ತಿ ಅನಿಸುತ್ತೆ ನಾವು ಊರಿಗೆ ಹೋಗ್ತಾ ಇರೋದು. ಸೊ ಹೋಗ್ತಾನೇ ಇದ್ದೀವಿ ಬರ್ತಾನೆ ಇದ್ದೀವಿ. ನಮಗಂತೂ ನಮ್ಮೂರು ಇಲ್ಲೇ ಬೆಂಗಳೂರು ಪಕ್ಕದಲ್ಲಿ ಇದೆಯೇನೋ ಅನಿಸ್ಬಿಟ್ಟಿದೆ. ಅಷ್ಟು ಹೋಗೋದು ಬರೋದು ಯಪ್ಪ ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಇವತ್ತಿಗೆ 8 ದಿವ್ಸಕ್ಕೆ ಅಲ್ಲೇ ಇದ್ದೆ ಊರಲ್ಲೇ, ನೋಡಿದ್ರೆ ಮತ್ತೆ ನಾಳೆ ಹೋಗಬೇಕು. ಸೊ ಈ ವಿಡಿಯೋ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿರೋದು, ಅಲ್ಲೆಲ್ಲ ದೇವ್ರಿಗೆ ಹರಕೆ ಮುಗಿಸಿರೋದು ಅದೆಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಈ ಥರ ಡೈರೆಕ್ಟಾಗಿ ಮಾತಾಡಿದ್ರೆ ಎಲ್ಲೆಲ್ಲಿ ಏನೇನು ಇದು ಮಾಡಬೇಕು ಅದಿಷ್ಟು ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು. ಸೊ ವಾಯ್ಸ್ ಕೊಡಬೇಕು, ಆಮೇಲೆ ಅಲ್ಲಿಂದ ಕಟ್ ಮಾಡಿರೋದು ಇಲ್ಲಿ ಹಾಕಬೇಕು, ಇಲ್ಲಿ ಅದೆಲ್ಲ ತುಂಬ ತಲೆನೋವು. ಇವಳನ್ನ ಇಟ್ಕೊಂಡು ನನಗೆ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಹಾಕೋಣ ಅವಾಗ ಹಾಕೋಣ ಅಂತ ಹಾಗೆ ಇದು ಮಾಡ್ತಾನೇ ಇದ್ದೀನಿ. ನೋಡಿದ್ರೆ ನನಗೆ ಬರೀ ನೆಗಡಿ ಜ್ವರ ಕೆಮ್ಮು ಎಲ್ಲ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಇನ್ನೇನು ಮಾಡೋದು ಅಂತ ಸುಮ್ಮನೆ ಈ ಥರ ಡೈರೆಕ್ಟಾಗಿ ಮಾತಾಡಿ ಇದು ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ಮೈಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಅದು ಕೂಡ ಅತಿ ಶೀಘ್ರದಲ್ಲೇ ತೊಗೊತೀನಿ. ಸೊ ಇನ್ನು ನೋಡಿ ಹೊಸ ಲಂಗ ಹೆಂಗೆ ಬಿಸಾಕಿದ್ದಾಳೆ. ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಯಪ್ಪ ನಮಗೇನಕ್ಕೆ ಈ ಥರ ಬರಲ್ಲ ಅಂತ ಅನಿಸ್ಬಿಡ್ತು. ಸೊ ಇದು ಎಷ್ಟು ರೇಟ್ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಎಷ್ಟು ನಾನು ರೇಟ್ ಹೇಳಿಬಿಟ್ರೆ ಶಾಕೇ ಆಗೋಗ್ತೀರಾ, ಹೌದಾ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಸಾಫ್ಟ್ ಮೆಟೀರಿಯಲ್ ಹಾಕಿದ್ದಾರೆ. ಸೊ ಎಷ್ಟು ಸ್ಮೂತ್ ಇದೆ ನೋಡಿ ಬಟ್ಟೆ. ಸೊ ಮಕ್ಕಳು ಹಾಕೊತಾರಲ್ವ, ಇರಿಟೇಟ್ ಆಗಬಾರ್ದು, ಸಾಫ್ಟ್ ಆಗಿರೋದು. ಸುಮ್ಮನೆ ಗುಂಡ ಫೋನ್ ಬಿದ್ದೋಗುತ್ತೆ ಗುಂಡ. ಹೇ 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 ಬೀಳ ತಗೊಂಡು ಫೋನ. ಇದನ್ನೆಲ್ಲ ಜೋಡಿಸಿ ಬ್ಯಾಗಲ್ಲಿ ಹಾಕ್ಕೋಬೇಕು. ಸೊ ಮತ್ತು ನಾನು ಇದು ಪ್ಯಾಕ್ ಮಾಡಿರೋದೇ ಒಂದು ವೀಡಿಯೋ ಆದರೆ, ಸೊ ನಾನು ಹೋಗೋದೇ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ನಾನು ಅಲ್ಲಿ ಮನೆಗೆ ಹೋದರೂ ಅಷ್ಟೇ, ಅಲ್ಲಿ ಊರಲ್ಲಿ ಹೋದರೂ ಅಷ್ಟೇ ವೀಡಿಯೋ ಮಾಡ್ತಾನೆ ಇರ್ತೀನಿ. ಈ ಫೋನ್ ಸ್ಟ್ಯಾಂಡು ಅದೆಲ್ಲ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ತೊಗೊಂಡು ಹೋಗ್ತಾನೇ ಇರ್ತೀನಿ. ಸೊ ನನಗೇನು ಅನಿಸ್ತಾ ಇಲ್ಲ ಈ ನಡುವೆ ವೀಡಿಯೋ ಮಾಡೋ ಇದರಲ್ಲಿ. ಫಸ್ಟೆಲ್ಲ ನಾನು ತುಂಬ ನಾಚ್ಕೊತಿದ್ದೆ, ತುಂಬ ಅಯ್ಯೋ ವಿಡಿಯೋ ಮಾಡಿದ್ರೆ ಏನು ಅನ್ಕೊತಾರೋ ಏನೋ ಅಂತ ಹಿಂಗೆ ಅನ್ಕೊತಿದ್ದೆ. ಸೊ ಇವಾಗೆಲ್ಲ ನನಗೇನು ಅನ್ನಿಸ್ತಾನೆ ಇಲ್ಲ, ಸುಮ್ಮನೆ ವೀಡಿಯೋ ಹಾಕ್ತಾ ಇರ್ತೀನಿ ಅಷ್ಟೇ. ಸೊ ಏನು ಮಾಡೋದು ಗೊತ್ತಿಲ್ಲ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ, ಬಾಯ್. ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಬಟ್ಟೆದು ಎಷ್ಟು ರೇಟ್ ಅಂತ ಕಮೆಂಟ್ ಮಾಡಿ. ಸೊ ರೈಟ್ ಆರ್ ರಾಂಗ್ ಅಂತ ನಾನು ರಿಪ್ಲೈ ಮಾಡ್ತೀನಿ.